ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ನಾನಂತೂ ಆಸ್ ಯೂಶುವಲ್ ಸೂಪರ್ ಆಗೇ ಇದ್ದೀನಿ. ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನಪ್ಪ, ವಿಡಿಯೋ ಆನ್ ಮಾಡಿದ ತಕ್ಷಣ ಮೇಘನ ಬರ್ತಿದ್ರು, ಇವತ್ತು ಅವ್ರ ಮಗ ಕಾಣಿಸ್ತಾ ಇದ್ದಾರೆ, ಏನೋ ಗೇಮ್ ಆಡ್ತಾ ಇದ್ದಾನಲ್ಲ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು ಅಲ್ವಾ. ಇವತ್ ನಾನ್ ಮಾಡ್ತಾ ಇರೋ ಕಂಟೆಂಟ್ ಅವನಿಗೆ ರಿಲೇಟ್ ಆಗಿರೋದ್ರಿಂದ ನಾನು ಅವನೇ ವಿಡಿಯೋದಲ್ಲಿ ಫಸ್ಟ್ ತೋರಿಸ್ತಾ ಇದ್ದೀನಿ. ಕಂಟೆಂಟ್ ಏನಪ್ಪಾ ಅಂತಂದ್ರೆ PS5, ಸೋನಿ PS5. ಇದನ್ನ ಎಷ್ಟ್ ಜನ ಕೇಳಿದೀರಾ, ಎಷ್ಟ್ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ? ನನಗಂತೂ ದೇವ್ರಾಣೆಗೂ ಗೊತ್ತಿರ್ಲಿಲ್ಲ ಇದು ನಮ್ಮನೆಗ್ ತರೋವರ್ಗುನು. ಬಟ್ PS5 ನನ್ನ ಗಂಡನ ಬಹುದಿನದ ಕನಸು ಅಂತಾನೆ ಹೇಳ್ಬಹುದು. ಇದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಬಿಕಾಸ್ ಆನ್ಲೈನ್ ಅಲ್ಲಿ ಬುಕ್ ಮಾಡಕ್ ಹೋದಾಗೆಲ್ಲಾನು ಔಟ್ ಆಫ್ ಸ್ಟಾಕ್ ಅಂತ ಹೇಳ್ತಾ ಇತ್ತು. ಹಾಗಾಗಿ ರೀಸೆಂಟ್ ಆಗಿ ಅವರು ದುಬೈಗೆ ಹೋಗಿದ್ರು, ಹುಡುಕಿ ತಗೊಂಡ್ ಬಂದಿದ್ದಾರೆ. ದುಬೈ ಪ್ರೈಸ್ಗೂ ಇಂಡಿಯನ್ ಪ್ರೈಸ್ಗೂ ಒಂದ್ 10,000 ಡಿಫ್ರೆನ್ಸ್ ಇದೆ. 10,000 ಅಲ್ಲ, ಒಂದು 7 or 8,000 ಡಿಫ್ರೆನ್ಸ್ ಇದೆ. ಸೊ ಇದು ಹೇಗೆ ಕನೆಕ್ಟ್ ಮಾಡೋದು ಅಂತೆಲ್ಲ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದಂತೂ ಸಿಕ್ಕಾಪಟ್ಟೆ ಅಡಿಕ್ಷನ್ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಇದು ಒಂದ್ ಸರ್ತಿ ನೀವು ಆಟ ಆಡಕ್ ಇದನ್ನ ಕುತ್ಕೊಂಡ್ರೆ ನೀವು ಅದರಿಂದ ಎದ್ದೊಳಕ್ ನಿಮಗ್ ಮನ್ಸೇ ಆಗೋದಿಲ್ಲ. ನನ್ ಮಗ ಕೂಡ ತುಂಬಾನೇ ಇಷ್ಟಪಟ್ಟ ಅದನ್ನ, ತುಂಬಾನೇ ಎಂಜಾಯ್ ಮಾಡ್ತಾನೆ. ಎವ್ರಿ ಡೇ ಅವ್ನ್ ಸ್ಕೂಲಿಂದ ಬಂದ್ಮೇಲೆ ಇದು ಆಟ ಆಡ್ಲೇಬೇಕು. ಇವಾಗ ಅದು PS5 ಅನ್ಬಾಕ್ಸಿಂಗ್ ಮಾಡಿರೋದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಆಕ್ಚುಲಿ PS5 ಅಲ್ಲಿ ಬಾಕ್ಸ್ ಅಷ್ಟೇ ಕೊಟ್ಟಿದ್ದು, ಅದು ಎಕ್ಸ್ಟ್ರಾ ಏನಿದೆ ನನ್ನ ಮುಂದೆ ರೆಡ್ ಕಲರ್, ಅದು ಸೆಪರೇಟ್ ಸ್ಪೇರ್. ಅದು ಇದರಲ್ಲಿ ಒಂದು HDMI ಕೇಬಲ್ ಕೊಟ್ಟಿದ್ದಾರೆ, ಒಂದು ಕಂಟ್ರೋಲರ್ ಅವರೇ ಕೊಟ್ಟಿರ್ತಾರೆ. ಇದನ್ನ ಕಂಟ್ರೋಲರ್ ಅಥವಾ ಜಾಯ್ಸ್ಟಿಕ್ ಅಂತ ಹೇಳ್ತಾರೆ. ಇನ್ನೊಂದು ಬಂದು ಚಾರ್ಜಿಂಗ್ ಕೇಬಲ್, ಅದು ಜಾಯ್ಸ್ಟಿಕ್ ನ ಚಾರ್ಜ್ ಮಾಡ್ಲಿಕ್ಕೆ. ಒಂದ್ ಸರ್ತಿ ಚಾರ್ಜ್ ಮಾಡಿದ್ರೆ ನಿಮ್ಗೆ 12 to 15 hours ಬರುತ್ತೆ. ಇನ್ನೊಂದು ಬಂದು ಪವರ್ ಸಪ್ಲೈ ಕೇಬಲ್ ಕೊಟ್ಟಿದ್ದಾರೆ, ಅದು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡ್ಲಿಕ್ಕಂತ. ಆಮೇಲೆ ಮ್ಯಾನ್ಯಲ್ ಎಷ್ಟ್ ಜನ ನೋಡ್ತೀರಾ? ನಮ್ಮನೇಲಂತೂ ನಿಜವಾಗ್ಲೂ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ತಗೊಂಡ್ ಬಂದ್ರು ನಾವ್ ಯಾರು ಮ್ಯಾನ್ಯಲ್ ನ ನೋಡಿ ಸೆಟಪ್ ಮಾಡೋದು ತುಂಬಾನೇ ಕಡಿಮೆ. ಯಾಕಂತಂದ್ರೆ ಕೈಯಲ್ಲಿ ಫೋನ್ ಇರತ್ತಲ್ವಾ, ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟೇನೆ ನಾವು ಎಲ್ಲ ಸೆಟಪ್ ಮಾಡೋದು. ಸೊ ಹಿಯರ್ ಇಸ್ ದ ಸಿಸ್ಟಮ್, ಪ್ರಾಪರ್ PS5 ಸಿಸ್ಟಮ್ ಇಲ್ಲಿದೆ ನೋಡಿ. ಸ್ವಲ್ಪ ಹೆವಿ ಇದೆ, ತುಂಬಾ ಲೈಟ್ ವೆಯ್ಟ್ ಅಂತಾನು ಏನಿಲ್ಲ, ಸ್ವಲ್ಪ ಹೆವಿ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಇದನ್ನ ಹಾರಿಜೆಂಟಲ್ ಆಗಾದ್ರೂ ಮಲಗಿಸಬಹುದು, ವರ್ಟಿಕಲ್ ಆಗಾದ್ರೂ ಇಡಬಹುದು, ಅಡ್ಡಿ ಇಲ್ಲ. ಆಮೇಲೆ ಇದ್ ನಾನು ಹೇಳ್ದಾಗೆ ಇದು ಸ್ಪೇರ್ ತಗೊಂಡ್ ಬಂದಿರೋದು, ಇಬ್ರು ಆಟ ಆಡಿದ್ರೆ ಯಾವಾಗ್ಲೂ ಚೆನ್ನಾಗಿರತ್ತೆ ಅಂತ ಅನ್ಬಿಟ್ಟು. ಬಾಕ್ಸ್ ಅಲ್ಲಿ ಕೊಟ್ಟಿದ್ದು ಇಷ್ಟು ಥಿಂಗ್ಸ್: PS5 ಸಿಸ್ಟಮ್ ಇತ್ತು, HDMI ಕೇಬಲ್ ಇತ್ತು, ಚಾರ್ಜರ್ ಕೇಬಲ್ ಇತ್ತು, ಆಮೇಲೆ ಪವರ್ ಸಪ್ಲೈ ಒಂದಿತ್ತು, ಒಂದು ಜಾಯ್ಸ್ಟಿಕ್ ಕೊಟ್ಟಿದ್ರು. ಪವರ್ ಸಪ್ಲೈ ಕೇಬಲ್ ನಿಮ್ಗೆಲ್ಲ ಗೊತ್ತೇ ಇರೋ ಹಾಗೆ ಇದನ್ನ ಒಂದು ಸಿಸ್ಟಮ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ, ಇನ್ನೊಂದು ಬಂದು ಪವರ್ ಸಪ್ಲೈ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಕನೆಕ್ಟ್ ಮಾಡೋದಕ್ಕೆ ಆಪ್ಷನ್ಸ್ ಎಲ್ಲ ನಿಮ್ಗೆ ತುಂಬಾನೇ ಈಸಿ ಆಗಿರುತ್ತೆ, ಬಿಕಾಸ್ ಎಲ್ಲ ಕೂಡ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ಏನೇನು ಎಲ್ಲೆಲ್ಲಿ ಕನೆಕ್ಟ್ ಮಾಡಬೇಕು ಅಂತ ಅನ್ಬಿಟ್ಟು. ಇದು HDMI ಕೇಬಲ್, ಒಂದೆಣ್ಣ ನಾನು ಸಿಸ್ಟಮ್ ಕನೆಕ್ಟ್ ಮಾಡ್ತೀನಿ, ಇನ್ನೊಂದು ಬಂದು ನೀವು ಇದನ್ನ ಟಿವಿಗೆ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಳ್ಬಹುದು, ಇಲ್ಲ ಕಂಪ್ಯೂಟರ್ ಸಿಸ್ಟಮ್ಗಾದ್ರೂ ನೀವು ಕನೆಕ್ಟ್ ಮಾಡ್ಕೊಳ್ಬಹುದು, ಅಡ್ಡಿ ಇಲ್ಲ. ಇದಕ್ಕೆ ಕನೆಕ್ಟ್ ಮಾಡ್ಬೇಕು ಆತರ ಏನಿಲ್ಲ. ನಮ್ಮನೇಲಿ 4K ಟಿವಿ ಇದೆ, ಸೊ ಅದಕ್ಕೆ ಕನೆಕ್ಟ್ ಮಾಡಿದೀವಿ. ಟಿವಿನಲ್ಲಿ ಕೂಡ ನಿಮ್ಗೆ ಹಿಂದೆ ಪೋರ್ಟ್ಸ್ ಇರತ್ತೆ, ಅದನ್ನ ಪ್ಲಗ್ ಇನ್ ಮಾಡೋದಕ್ಕೆ. ಕೆಳಗಡೆ 2 ಇದೆಯಲ್ಲ, ಅದೆರಡು HDMI ಕೇಬಲ್. ಸೊ ಅದೆರಡರಲ್ಲಿ ನೀವು ಯಾವ್ದಕ್ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಳ್ಬಹುದು. ಇದ್ರದ್ದು ಕನೆಕ್ಷನ್ ತುಂಬಾನೇ ಸಿಂಪಲ್, ಇದು ಯಾರು ಬೇಕಾದ್ರೂ ಕನೆಕ್ಟ್ ಮಾಡ್ಕೋಬಹುದು. ಇದನ್ನ ಒಂದು ಸೈಡ್ ನ ಆಲ್ರೆಡಿ ಸಿಸ್ಟಮ್ ಕನೆಕ್ಟ್ ಮಾಡಿದ್ದೆ ಅಲ್ವಾ, ಮತ್ತೊಂದು ಸೈಡ್ ನ ಟಿವಿಗೆ ಕನೆಕ್ಟ್ ಮಾಡಿದ್ದೀನಿ. ಇನ್ನೊಂದು ನಾನು ಆಗ್ಲೇ ಹೇಳ್ದಾಗೆ ಪವರ್ ಸಪ್ಲೈನ ಒಂದು ಸಿಸ್ಟಮ್ ಕನೆಕ್ಟ್ ಮಾಡಿದ್ದೆ, ಅಂದ್ರೆ PS5 ಕನೆಕ್ಟ್ ಮಾಡಿದ್ದೆ. ಇನ್ನೊಂದು ಬಂದು ಎಲೆಕ್ಟ್ರಿಕ್ ಪವರ್ ಸಪ್ಲೈ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡಬೇಕು. ಆಕ್ಚುಲಿ ನನ್ಗಿದೆಲ್ಲ ತುಂಬಾನೇ ಭಯ, ಸ್ವಲ್ಪ ಕನೆಕ್ಷನ್ಸ್ ಅದೆಲ್ಲಾನು ನನಗೆ ಶಾಕ್ ಹೊಡೆಯೋದು, ಇದೆಲ್ಲ ಸಿಕ್ಕಾಪಟ್ಟೆ ಭಯ ನನಗೆ. ಹಾಗಾಗಿ ನನ್ನ ಹಸ್ಬೆಂಡ್ ಕಸಿನ್ ಒಬ್ಬ ಇದ್ದಾನೆ, ಅವನೇ ಪಾಪ ಇದೆಲ್ಲ ಹೆಲ್ಪ್ ಮಾಡಿದ್ದು. ಇನ್ನೊಂದು ಬಂದು ಸ್ಟೆಬಿಲೈಸರ್ ಕನೆಕ್ಟ್ ಮಾಡ್ಬೇಕಂತೆ, ಯಾಕಂತಂದ್ರೆ ಏನಾದ್ರೂ ಫ್ಲಕ್ಚುಯೇಷನ್ಸ್ ಕರೆಂಟ್ ಅಲ್ಲಿ ಆದ್ರೆ ಸಿಸ್ಟಮ್ ಸೇಫ್ ಆಗಿರುತ್ತೆ. ಸೊ ವಯಾ ಸ್ಟೆಬಿಲೈಸರ್ ನೀವು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಬಹುದು. ಇದು ಸಿಸ್ಟಮ್, ಅದೇನು ಒಂದು ಲೈನ್ ತರ ಇದೆ, ಅದು ನೀವು CD ಅಥವಾ DVD ಇನ್ಸರ್ಟ್ ಮಾಡ್ಲಿಕ್ಕೆ. ಸಿಸ್ಟಮ್ ಆನ್ ಮಾಡಿದ್ರೆ ಅಲ್ಲಿ ಬ್ಲೂ ಲೈನ್ಸ್ ಕಾಣುತ್ತೆ ನಿಮ್ಗೆ PS5 ಅಲ್ಲಿ. ಆನ್ ಮಾಡಿ ಟಿವಿ ಆನ್ ಮಾಡಿದ ತಕ್ಷಣ ಅದು ಆಟೋಮ್ಯಾಟಿಕಲಿ ಕನೆಕ್ಟ್ ಆಗಿರತ್ತೆ. ಅಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ ನೋಡಿ, ರಿಮೋಟ್ ಅಲ್ಲಿ ಇನ್ಪುಟ್ ಅಂತ ಅನ್ಬಿಟ್ಟು. ಇನ್ಪುಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮೆನು ಬರುತ್ತೆ. ಮೆನುನಲ್ಲಿ PlayStation 5 ಅಂತ ಕೊಟ್ರೆ ಅದು ಎಲ್ಲಾನು ಟಿವಿನಲ್ಲಿ ನಿಮ್ಗೆ ಅದೇ ಹೇಳ್ತಾ ಹೋಗುತ್ತೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗುತ್ತೆ. ಆಕ್ಚುಲಿ ಏನ್ ಮಾಡ್ಬೇಕು ಅಥವಾ ಏನ್ ಯೂಸ್ ಮಾಡ್ಬೇಕಂತ. ಕಂಟ್ರೋಲರ್ ನ ಆನ್ ಮಾಡೋದು ಕೂಡ ಅದೇ ಹೇಳುತ್ತೆ. ಇದು PS5 ಬಟನ್, ಅದು ಇದರಲ್ಲಿ ಅದೇನು ಬಟನ್ಸ್ ಇದೆ, ಅಪ್ ಅಂಡ್ ಡೌನ್ ಅಥವಾ ನ್ಯಾವಿಗೇಷನ್ ಬಟನ್ಸ್ ಎಲ್ಲಾನು ಕೂಡ ಅದೇ ಹೇಳುತ್ತೆ ಏನೇನು ಅಂತ. ಫಸ್ಟ್ ಟೈಮ್ ನೀವು ಕನೆಕ್ಟ್
ಕನೆಕ್ಟ್ ಮಾಡಿದ ತಕ್ಷಣ ನಾವು ಈ ಜಾಯ್ಸ್ಟಿಕ್ ಇಂದಾನೆ ನಾವು ಆಟ ಆಡೋದು. ಈ ಸಿಸ್ಟಮ್ ಕೂಡ ಆನ್ ಮಾಡಿದ ತಕ್ಷಣನೇ ನಿಮ್ಗೆ ಲೈಟ್ಸ್ ಬರುತ್ತೆ, ಹಾಗಾಗಿ ಗೊತ್ತಾಗುತ್ತೆ ಸಿಸ್ಟಮ್ ಆನ್ ಆಗಿದೆ ಅಂತ ಅಂದ್ಬಿಟ್ಟು. ಇದು ನನ್ನ ಹಸ್ಬೆಂಡ್ ನೇಮ್, ಇದೆಲ್ಲ ಸೆಟ್ಟಿಂಗ್ಸ್ ಮಾಡಿದರದು. ಸೊ ಆನ್ ಮಾಡಿ ಆಲ್ರೆಡಿ ಗೇಮ್ ಆಡ್ತಾ ಇದ್ದಾರೆ. ಯಾಕಂತಂದ್ರೆ ಇದು ತಂದಿರೋದೇ ಇದು ತುಂಬಾ ದಿವಸಗಳಿಂದ ಯೋಚನೆ ಮಾಡಿ ತಗೋಬೇಕಂತ ಅಂದ್ಬಿಟ್ಟು ತಂದಿರೋದು. ದುಬೈಯಿಂದ ಬಂದು ರೆಸ್ಟ್ ಕೂಡ ಮಾಡಿಲ್ಲ. ಮಾರ್ನಿಂಗ್ 4 ಇಲ್ಲಿ ರೀಚ್ ಆಗಿದ್ದಾರೆ. ಮನೆಗೆ ಬರುವಾಗ ಒಂದು 6 o'clock ಆಗಿತ್ತು. ಆಗಿದ ತಕ್ಷಣ ರೆಡಿಯಾಗಿ ಕೂತಿದ್ದಾರೆ. ಎಲ್ಲ ನನ್ನ ಮಗನ್ಗೆ ಹೇಳ್ಕೊಡ್ತಾ ಇದ್ದಾರೆ ಇದರಲ್ಲಿ ಆಪ್ಷನ್ಸ್ ಏನೇನಿದೆ ಅಂತೆಲ್ಲ ಅಂದ್ಬಿಟ್ಟು. ಅವನು ಇದನ್ನೆಲ್ಲ ತುಂಬಾನೇ ಇಷ್ಟಪಟ್ಟು ಕಲಿತಾನೆ. ಇವಾಗಿನ ಮಕ್ಕಳು ನಮ್ಗೆ ಅವಾಗೆಲ್ಲ ಹೇಗಿತ್ತು ಅಂತಂದ್ರೆ ಕಂಪ್ಯೂಟರ್ ಸ್ಕೂಲಲ್ಲಿ ಟಚ್ ಮಾಡಕ್ ಕೊಟ್ರೇನೆ ದೊಡ್ಡ ವಿಷಯ ಅನ್ನೋದಾಗಿತ್ತು. ಕೀಬೋರ್ಡ್ ಅಲ್ಲಿ ಕೀಸ್ ನ ಪ್ರೆಸ್ ಮಾಡೋದಕ್ಕೆ ನಮ್ಗೆ ಏನೋ ದೊಡ್ಡದು ಅನ್ನೋ ತರ ಇತ್ತು. ಅದಕ್ಕೆ ನಾವು ಅವಾಗ ಫ್ರೆಂಡ್ಸ್ ಜೊತೆ ಎಲ್ಲ ಜಗಳ ಆಡ್ತಿದ್ವಿ, ನಾನ್ ಫಸ್ಟ್ ನಾನ್ ಸೆಕೆಂಡ್ ಅನ್ಬಿಟ್ಟು. ಇವಾಗಿನ ಮಕ್ಕಳು ದೇ ಆರ್ ಯೂಸ್ ಟು ಇಟ್. ಅದಕ್ಕೆ ಸಿಸ್ಟಮ್ ಆಗಿರ್ಬೋದು, ಫೋನ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಟಿವಿಗಳು, ಈ ತರ ಡಿಜಿಟಲ್ ಡಿವೈಸಸ್ ಗಳಾಗಿರ್ಬೋದು, ಎಲ್ಲಾನು ಲೈಕ್ ಅವ್ರಿಗೆಲ್ಲ ತುಂಬಾ ಈಸಿ ಇರತ್ತೆ ವರ್ಕ್ ಮಾಡ್ಲಿಕ್ಕೆ. ಅಂಡ್ ಅವ್ರಿಗೆಲ್ಲ ತುಂಬಾ ಇಂಟ್ರೆಸ್ಟ್ ಕೂಡ ಇರತ್ತೆ. ಸೊ ಒಂದ್ ಸರ್ತಿ ಹೇಳ್ಕೊಟ್ರೆ ಸಾಕು, ಅದನ್ನ ಬೇಗ ಗ್ರಾಸ್ಪ್ ಮಾಡ್ಬಿಡ್ತಾರೆ. ನನ್ ಮಗನೇ ಅಂತಲ್ಲ, ಇವಾಗಿನ ಮಕ್ಕಳು ಯಾರೇ ಆಗಿರ್ಬೋದು, ಎಲ್ರು ಅಷ್ಟೇ. ಆಕ್ಚುಲಿ ಟು ಬಿ ಹಾನೆಸ್ಟ್ ಹೇಳ್ಬೇಕಂತಂದ್ರೆ ಇದೆಲ್ಲ ಕ್ರೇಜ್ ನನ್ನ ಮಗನ್ಗಿಂತ ನನ್ನ ಹಸ್ಬೆಂಡ್ಗೆ ಜಾಸ್ತಿ. ಅವ್ರು ಏನೋ ಇದನ್ನೆಲ್ಲ ತುಂಬಾನೇ ಎಂಜಾಯ್ ಮಾಡ್ತಾರೆ, ಇದರಿಂದ ತುಂಬಾ ಫನ್ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಅವ್ರ ಕನ್ಸು ಅಂತಾನೆ ಹೇಳ್ಬೋದು. ನಾನು ಬಿಗಿನಿಂಗ್ ಅಲ್ಲೇ ಹೇಳ್ದಾಗೆ ಇವಾಗಿನ ಕಾಲದಲ್ಲಿ ಮಕ್ಕಳು ನಾವು ಏನು ಬುಕ್ಕಲ್ಲಿ ಓದಿ ನೋಡಿ ಕಲಿತಾರೆ, ಅದೆಲ್ಲದಕ್ಕಿಂತ ಜಾಸ್ತಿ ಈ ತರ ಡಿಜಿಟಲ್ ಡಿವೈಸ್ ಗಳಿಂದ ಕಲಿಯೋದೇ ಹೆಚ್ಚು. ಬಿಕಾಸ್ ನಾವಿವಾಗ ತುಂಬಾ ಯಾವ್ದನ್ನು ಓದು ಅಂತ ಫೋರ್ಸ್ ಮಾಡಕ್ಕಾಗಲ್ಲ. ಅವಾಗ ನಮ್ಗೆಲ್ಲ ಫ್ರೀ ಟೈಮ್ ಸ್ವಲ್ಪ ಸ್ಕೂಲಿಂದ ಬಂದ ತಕ್ಷಣ ಸಿಕ್ತು ಅಂದ ಟೈಮ್ ಸಿಕ್ಕಾಗ ನಾವೆಲ್ಲ ಆಚೆ ಆಟಾಡಕ್ ಹೋಗ್ತಾ ಇದ್ವಿ. ಬಟ್ ಇವಾಗಿನ ಮಕ್ಕಳು ಹಾಗಲ್ಲ. ಬಿಕಾಸ್ ಹೊರಗಡೆ ಕಳ್ಸಕ್ಕೂ ನನಗಂತೂ ಪರ್ಸನಲಿ ಸ್ವಲ್ಪ ಭಯನೇ ಇರುತ್ತೆ. ಹಾಗಾಗಿ ಮನೇಲಿ ಈ ತರದೆಲ್ಲ ತಂದ್ಕೊಟ್ರೆ ಅವನಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಟೈಮ್ ಪಾಸ್ ಅನ್ನೋದಕ್ಕಿಂತ ಸ್ವಲ್ಪ ರಿಫ್ರೆಶ್ಮೆಂಟ್ ಅಂತಾನೆ ಹೇಳ್ಬೋದು. ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳ್ದಾಗ್ಲೇ ನಮ್ಮ ಮನೆ ಮೇನ್ ರೋಡ್ ಅಲ್ಲಿ ಇರೋದ್ರಿಂದ ನಮ್ಗೆ ನೇಬರ್ಸ್ ಅಲ್ಲಿ ಯಾರು ಅಷ್ಟೊಂದು ಜನ ಇಲ್ಲ ಅವನ್ಗೆ ಆಟ ಆಡೋದಿಕ್ಕೆ. ಹಾಗಾಗಿ ಅವ್ನು ಏನೇ ಆಟ ಆಡೋದಿದ್ರು ಒಳಗಡೆನೆ ಆಟ ಆಡ್ಬೇಕು. ತುಂಬಾ ಇಷ್ಟಪಟ್ಟ ಇದನ್ನ ತಗೊಂಡ್ ಬಂದಿದ್ದನ್ನ. ಪ್ರೈಸ್ ವೇರಿಯೇಷನ್ ದುಬೈಗೂ ಇಂಡಿಯಾಗೂ ನಾನು ಆಗ್ಲೇ ಹೇಳ್ದಾಗೆ 7,000 to 8,000 ಏನೋ ಇದೆ ಪ್ರೈಸ್ ವೇರಿಯೇಷನ್. ದುಬೈಯಲ್ಲಿ ಕಡಿಮೆನೆ ಸಿಗತ್ತೆ, ಬಟ್ ಕ್ವಾಲಿಟಿ ಮಾತ್ರ ಔಟ್ ಮೋಸ್ಟ್ ಇದೆ. ಸೊ ಇದಿಷ್ಟು ಇವತ್ತಿನ ಕಂಟೆಂಟು. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನ್ ನಿಮ್ ಮುಂದೆ ಬರ್ತೀನಿ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಇನ್ನೂ ಹೆಚ್ಚಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಅನ್ಬಿಟ್ಟು. ನಾನು ನಿಮ್ ಪ್ರತಿಯೊಂದು ಕಮೆಂಟ್ಸ್ ನಾನು ಓದ್ತಾ ಇರ್ತೀನಿ. ಸೊ ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನ್ ನಿಮ್ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.